ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಡೆದಾಗ ಆಟೋಮ್ಯಾಟಿಕ್ಕಾಗಿ ನಮಗೆ ಕೋಪ ಬರುತ್ತೆ, ಅಥವಾ ದುಃಖ ಆಗುತ್ತೆ, ಅಥವಾ ಬೇಜಾರಾಗುತ್ತೆ, ನೋವಾಗುತ್ತೆ, ಅಥವಾ ಕೆಲವು ಸಲ ಡಿಪ್ರೆಷನ್ಗೆ ಕೂಡ ಹೋಗ್ಬಿಡ್ತೀವಿ. ಇದೆಲ್ಲ ಯಾವ ಕ್ಯಾಟಗರಿಗೆ ಬರುತ್ತೆ? ನೆಗೆಟಿವ್ ಇಮೋಷನ್ಸ್ ಕ್ಯಾಟಗರಿಗೆ ಬರುತ್ತೆ. ಈ ನೆಗೆಟಿವ್ ಇಮೋಷನ್ ಬಂದಾಗ ನಾವೇನು ಮಾಡ್ತೀವಿ? ಸಹಜವಾಗಿ ನಾವೆಲ್ಲರೂ ಮನುಷ್ಯರೇ ಅಲ್ವಾ? ನಮಗೆ ಕೋಪ ಅನ್ನೋದು ಬಂದರೆ ಏನು ಮಾಡಿಬಿಡ್ತೀವಿ? ಅದನ್ನು ಇಮಿಡಿಯೇಟಾಗಿ ಹೊರಗೆ ತೋರಿಸ್ಬಿಡ್ಬೇಕು. ನಮಗೆ ಯಾರ ಮೇಲೆ ಕೋಪ ಬಂದಿದೆ ಅವ್ರನ್ನ ಬೈದು ಬಿಡಬೇಕು. ಇನ್ನೂ ತೀವ್ರವಾಗಿ ಕೋಪ ಇದ್ದರೆ ಕೆಟ್ಟ ಮಾತಲ್ಲಿ ಬೈದು ಬಿಡಬೇಕು. ಅಥವಾ ಅವರು ನಮ್ಮ ಎದುರುಗಡೆ ಇರೋ ಸಣ್ಣ ಮಕ್ಕಳು ಆ ಥರ ಆಗಿದ್ರೆ ಹೊಡೆದು ಬಿಡಬೇಕು. ಅಷ್ಟು ತೀವ್ರವಾಗಿ ನಮ್ಮೊಳಗಿನ ಆ ನೆಗೆಟಿವ್ ಇಮೋಷನ್ಸ್ನ ತೋರಿಸ್ಕೊಂಡ್ಬಿಡ್ತೀವಿ ಅಲ್ವಾ? ಈ ರೀತಿ ನೆಗೆಟಿವ್ ಎಮೋಷನ್ಸ್ನ ತೋರಿಸ್ಕೊಂಡಾಗ ಏನಾಗುತ್ತೆ? ನಮ್ಮ ಒಳಗೆ ಇರುವಂಥ ಯೂನಿವರ್ಸ್ಗೆ ಇಷ್ಟ ಆಗಲ್ಲ. ಆಗ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಕೊಡುತ್ತಾ ಅದು? ನೀನೇನೋ ಒಳ್ಳೆ ವ್ಯಕ್ತಿ ಅಂದ್ಕೊಂಡಿದ್ದೆ, ನೀನು ಕೇಳಿದ್ದನ್ನು ಕೊಡ್ತಾ ಇದ್ದೆ, ಆದರೆ ಯಾಕೋ ನೀನು ಸರಿ ಇಲ್ಲ, ಹೋಗು, ನಿನಗೆ ಕೊಡಲ್ಲ ಅಂತ ವಾಪಸ್ ತೊಗೊಂಡ್ಬಿಡುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ, ಇನ್ನು ಮುಂದೆ ನಿಮ್ಮ ಮನಸ್ಸಿಗೆ ಬರುವಂಥ ಥಾಟ್ಸ್ ಮೇಲೆ ಗಮನ ಇಡಿ. ಅಂದರೆ ಈ ನೆಗೆಟಿವ್ ಇಮೋಷನ್ಸ್ ಬರ್ತಿದೆಯಾ ಅಥವಾ ಪಾಸಿಟಿವ್ ಇಮೋಷನ್ಸ್ ಬರ್ತಿದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮ ಮೈಂಡ್ಗೆ ಒಂದು ಗೇಟ್ ಇದೆ. ಪಾಸಿಟಿವ್ ಎಮೋಷನ್ಸು, ಖುಷಿ, ಆನಂದ, ಅಥವಾ ಏನೋ ಒಂಥರ ಶಾಂತಿ, ನೆಮ್ಮದಿ, ಇದೆಲ್ಲ ಬರ್ತಾಯಿದ್ರೆ ಗೇಟ್ ಓಪನ್ ಮಾಡಿ. ಕೋಪ, ದುಃಖ, ಅಸಹ್ಯ, ಬೇಜಾರು, ಡಿಪ್ರೆಷನ್ನು, ಒತ್ತಡ ಇವೆಲ್ಲ ಬರ್ತಾಯಿದ್ರೆ ನಿಮ್ಮ ಮನಸ್ಸಿನ ಗೇಟನ್ನು ಓಪನ್ ಮಾಡಬೇಡಿ. ಅದು ಹೇಗೆ ಅಂದರೆ ಹೇಳ್ತೀನಿ ನೋಡಿ. ಈಗ ನಿಮಗೆ ಯಾರೋ ಒಂದು ಮನೆಯಲ್ಲೇ ಸಿಂಪಲ್ಲಾಗಿ ಹೇಳ್ತೀನಿ, ಒಂದು ಅತ್ತೆ ಸೊಸೆ ಅಂದ್ಕೊಳ್ಳೋಣ. ಅವರಿಬ್ಬರಿಗೂ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಈಗ ಸೊಸೆ ಏನು ಮಾಡ್ತಾಳೆ? ಅತ್ತೆ ಮೇಲೆ ಕೋಪ ಬಂದಾಗ ಕೂಗಾಡ್ಬಿಡ್ತಾಳೆ ಅಲ್ವಾ? ಅತ್ತೆ ಏನು ಮಾಡ್ತಾರೆ? ಸೊಸೆ ಮೇಲೆ ಕೋಪ ಬಂದಾಗ ಅವರು ಕೂಗಾಡ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ? ಅವರು ಯಾರ ಜೊತೆ ಮಾತಾಡಿದ್ರೆ ಇನ್ನೊಬ್ಬ ವ್ಯಕ್ತಿನ ಬೈಕೊಂಡು ಇವ್ರಿಗೆ ಸಪೋರ್ಟ್ ಮಾಡ್ತಾರೋ ಅಂಥ ವ್ಯಕ್ತಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ನಡೆದಿರೋದ್ರ ಜೊತೆಗೆ ಇನ್ನೆರಡು ಸೇರಿಸ್ಕೊಂಡು ಹಾಕಿ ಹೇಳಿ ಮಾತಾಡಿ ಆ ಒಂದು ಸಿಚುವೇಶನ್ ಬಗ್ಗೆ ಮಾತಾಡಿಕೊಂಡು ಆ ಇರೋ ಮನಸ್ತತ್ವನ ಇನ್ನಷ್ಟು ಹಾಳು ಮಾಡ್ಕೊಳ್ತಾರೆ ಅಲ್ವಾ? ಆದರೆ ನಿಮಗೆ ಗೊತ್ತಿಲ್ಲದೇ 24/7 ನಿಮ್ಮನ್ನು ಯೂನಿವರ್ಸು ಗಮನ ಕೊಟ್ಟು ನೋಡ್ತಾನೇ ಇದೆ. ನೀವು ಯಾವ ರೀತಿಯಾದ ಎಮೋಷನ್ಸ್ನ ಹೊರಗೆ ಹಾಕ್ತಿದ್ದೀರಾ, ನೀವು ಹೇಗೆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಗಮನಿಸ್ತಾನೇ ಇದೆ ಅನ್ನೋದನ್ನು ಮರಿಬೇಡಿ. ಈಗ ನೀವೇನೋ ಒಂದು ಬೇಕು ಅಂತ ಯೂನಿವರ್ಸ್ನ ಕೇಳಿದ್ದೀರಾ. ಯೂನಿವರ್ಸ್ ಕೂಡ ನೋಡ್ತಾ ಇದೆ, ಓಕೆ ಈ ವ್ಯಕ್ತಿ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿದ್ದಾರೆ, ಕೊಡ್ತೀನಿ ಅಂತ ಕೊಡುತ್ತೆ. ಅದು ಬರ್ತಾ ಇರುತ್ತೆ ದಾರೀಲಿ. ಈ ಕಡೆ ನಾವೇನು ಮಾಡ್ತೀವಿ? ಅದನ್ನೆಲ್ಲ ಮರ್ತೋಗಿ ಆ ಮೊಮೆಂಟಲ್ಲಿ ಯಾರ ಮೇಲೆ ಕೋಪ ಬಂತು ಅಥವಾ ದುಃಖ ಆಯಿತು, ಭಯ ಆಯಿತು, ಆ ಇಮೋಷನ್ನ ಹೊರಗೆ ಹಾಕ್ಬಿಡ್ತೀವಿ. ಆವಾಗ ಯೂನಿವರ್ಸಲ್ಲಿ ನೋಡ್ತಾನೇ ಇದೆ, ಓಕೆ ನಾನು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರು ಅಂತ ಹೇಳಿದ್ದೀನಿ, ಆದರೂ ಈ ನೆಗೆಟಿವ್ ಎಮೋಷನ್ಸ್ನ ಹೊರಗೆ ಹಾಕಿದ್ದಾರೆ ಈ ವ್ಯಕ್ತಿ ಅಂದರೆ ಇವ್ರಿಗೆ ನಾನು ಕೊಡಲ್ಲ ಅಂತ ಹೇಳಿ ನಿಮಗೆ ಬರ್ತಾ ಇರುವಂಥ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ತುಂಬ ಜನ ಕೇಳ್ತಿರ್ತೀರ, ನಾನು ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದೆ ಆದರೂ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲಿಲ್ಲ ಅಂತ. ಯಾಕಂದರೆ ಈ ಥರ ಎಮೋಷನ್ಸ್ ಎಲ್ಲ ಬರ್ತಾ ಇರುತ್ತೆ ನಿಮಗೆ ಗೊತ್ತಿಲ್ಲದೇನೆ. ಆ ಸಿಚುವೇಶನ್ನ ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇರಲ್ಲ. ಅದಕ್ಕೆ ಕೋಪ ತೋರಿಸ್ಬಿಡ್ತೀರಾ, ದುಃಖ ತೋರಿಸ್ಬಿಡ್ತೀರಾ, ಭಯ ಪಡ್ತೀರಾ, ಹೆದರ್ಕೊಳ್ತೀರಾ, ಡಿಪ್ರೆಷನ್ ಆಗ್ತೀರಾ. ನಾವು ಮ್ಯಾನಿಫೆಸ್ಟೇಷನ್ಗಳು ಮಾಡಿಕೊಂಡಾಗ ಈ ರೀತಿಯಾದ ಸಿಚುವೇಶನ್ ಬರ್ತಾ ಇದೆ ಅಂದರೆ ಆ ಯೂನಿವರ್ಸ್ ನಮ್ಮನ್ನು ಟೆಸ್ಟ್ ಮಾಡ್ತಾ ಇದೆ. ಇವ್ರಿಗೆ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ತಾಕತ್ತು ಇದೆಯಾ, ಇದ್ರೇ ಇವ್ರು ಕೇಳಿದ್ದು ನಾನು ಕೊಡ್ತೀನಿ ಅನ್ನೋ ಥರ ನೋಡ್ತಾ ಇರುತ್ತೆ. ನಾವು ಆ ಸಿಚುವೇಶನ್ನ ಗಂಭೀರವಾಗಿ ಹ್ಯಾಂಡಲ್ ಮಾಡಿ ಕೂಲಾಗಿ ಕಾಮಾಗಿ ಯಾರನ್ನೂ ನೋಯಿಸದೆ, ನಾವೂ ನೋವು ಅಥವಾ ಕೋಪ ಇದನ್ನೆಲ್ಲ ಅನುಭವಿಸದೆ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅಂತ ನಾವೇನಾದರೂ ಕೂಲಾಗಿ ಕಾಮಾಗಿ ಹ್ಯಾಂಡಲ್ ಮಾಡಿದ್ದಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ನು ಇಮ್ಮಿಡಿಯೇಟಾಗಿ ಬಂದು ತಲುಪಿರುತ್ತೆ ನಮಗೆ.
ಹಾಗಾದರೆ ಈ ಇಮೋಷನ್ಸ್ ಬರೋದೇ ತಪ್ಪು ಅಂತೀರಾ ಅಂದರೆ ಇಲ್ಲ. ನಾವು ಮನುಷ್ಯರಂದಮೇಲೆ ಎಲ್ಲ ಇಮೋಷನ್ಸು ಬರುತ್ತೆ. ಅದನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದರಲ್ಲಿ ನಮ್ಮ ಜಾಣತನ ಇದೆ. ಆ ಮೊಮೆಂಟಲ್ಲಿ ಕೋಪ ಬಂದಾಗ ಕೋಪನ ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು, ದುಃಖ ಆದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು, ಭಯ ಆದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು, ಈ ರೀತಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅನ್ನೋದು ಇರೋ ಥರ ಪ್ರತಿಯೊಂದು ಸಿಚುವೇಶನ್ಗೂ ಅದನ್ನು ಕೂಲಾಗಿ ಕಾಮಾಗಿ ಹ್ಯಾಂಡಲ್ ಮಾಡೋ ಜಾಣತನ ನಮ್ಮಲ್ಲಿದೆ. ಅದನ್ನು ಉಪಯೋಗಿಸ್ಕೋಬೇಕೇ ಹೊರತು ನಮ್ಮ ಆ ನೆಗೆಟಿವ್ ಇಮೋಷನ್ನ ಅಲ್ಲ. ಸೊ ಇದನ್ನು ಸ್ಟ್ರಾಂಗಾಗಿ ನೆನ್ಪಿಟ್ಕೊಳ್ಳಿ. ಯೂನಿವರ್ಸು ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದೆ. ಯಾವ ರೀತಿ ಇಮೋಷನ್ ಬಂದಾಗ, ಯಾವ ರೀತಿ ಸಿಚುವೇಶನ್ ಬಂದಾಗ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ನೀವೇನಾದರೂ ಈ ನೆಗೆಟಿವ್ ಇಮೋಷನ್ನ ಯೂಸ್ ಮಾಡದೆ ನೀವು ಕೂಲಾಗಿ ಕಾಮಾಗಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ದಲ್ಲಿ ನೀವು ಪಾಸ್ ಅಂತ ಅರ್ಥ. ಸಪೋಸ್ ನೀವೇನಾದರೂ ಆ ಸಿಚುವೇಶನ್ಗೆ ಸಡನ್ನಾಗಿ ಕೋಪ ಹೊರಗೆ ಹಾಕೋದು, ಈ ರೀತಿ ಒಂದು ಎಮೋಷನ್ಸ್ನ ನೆಗೆಟಿವ್ ಎಮೋಷನ್ಸ್ನ ಹೊರಗೆ ಹಾಕಿಬಿಟ್ರೆ ಫೇಲ್, ನಿಮ್ಮ ಮ್ಯಾನಿಫೆಸ್ಟೇಷನ್ ಫೇಲ್ ಆಯಿತು. ಓಕೆನಾ? ಈಗ ಪಾಸ್ ಆದವ್ರನ್ನ ಯೂನಿವರ್ಸ್ ಹೇಗೆ ನೋಡುತ್ತೆ, ಫೇಲ್ ಆದವ್ರನ್ನ ಯೂನಿವರ್ಸ್ ಹೇಗೆ ನೋಡುತ್ತೆ ಅಂತ ಕೇಳಿದ್ರೆ, ಪಾಸ್ ಆದವ್ರನ್ನ ಯೂನಿವರ್ಸು ತನ್ನ ಮಗುವಂತೆ ಅಪ್ಪಿಕೊಳ್ಳುತ್ತೆ. ಯಾಕಂದರೆ ಅವ್ರು ಆ ಸಿಚುವೇಶನ್ನ ಪಾಸ್ ಮಾಡಿರೋದ್ರಿಂದ ಈ ಯೂನಿವರ್ಸ್ನ ಒಂದು ಕೋರ್ಟ್ ಆಫ್ ಲಾ, ಅದರಲ್ಲಿ ನಾವು ನಮ್ಮ ಕೇಸನ್ನ ಜಯಿಸಿದ್ದೀವಿ. ಯೂನಿವರ್ಸು ಇದೇ ನಿಯಮ ಅಂತ ಹೇಳಿದೆ, ಆ ನಿಯಮನ ನಾವು ಪಾಲಿಸಿ ನಾವು ಜಯಿಸಿದ್ದೀವಿ. ಆದ್ದರಿಂದ ಯೂನಿವರ್ಸ್ ಇಂಪ್ರೆಸ್ ಆಗಿ ನಮ್ಮನ್ನು ತನ್ನ ಮಗು ಅಂತ ಅಂದ್ಕೊಂಡು ನಮ್ಮನ್ನು ಎತ್ಕೊಂಡು ಮುದ್ದಾಡುತ್ತೆ. ಅಂದರೆ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾ ಹೋಗುತ್ತೆ. ಅದು ಬಿಟ್ಟು ನಾವೇನಾದರೂ ನಮ್ಮ ನೆಗೆಟಿವ್ ಎಮೋಷನ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ನಾನು ನಿರೂಪಿಸ್ತೀನಿ, ನನ್ನ ತಪ್ಪಿಲ್ಲ ಅಂತ ನಿರೂಪಿಸ್ತೀನಿ ಅಂತೆಲ್ಲ ಹೋಗಿ ಈ ಇಮೋಷನ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ಇಮೋಷನ್ಸ್ಗೆ ಒಳಗಾದಾಗ ಏನಾಗುತ್ತೆ, ಈ ಯೂನಿವರ್ಸು ನಮ್ಮನ್ನು ಕೇರೆ ಮಾಡಲ್ಲ, ಬಿಟ್ಬಿಡುತ್ತೆ ನಮ್ಮ ಪಾಡಿಗೆ. ನಮಗಿನ್ನ ನೀವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ, ಅದನ್ನೇ ತಗೊಳ್ಳಿ. ಕಷ್ಟ 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 ಅಂತ ಹೇಳ್ತಿದ್ದೀರಾ, ಸರಿ ಕಷ್ಟನೇ ತಗೊಳ್ಳಿ. ದುಃಖ 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 ಅಂತ ಹೇಳ್ತಿದ್ದೀರಾ, ಸರಿ ದುಃಖನೇ ತಗೊಳ್ಳಿ. ಯಾವಾಗಲೂ ಕೋಪ ಮಾಡ್ಕೊಳ್ತೀರಾ, ಸರಿ ಕೋಪನೇ ತಗೊಳ್ಳಿ ಅಂತ ಕೊಟ್ಬಿಟ್ಟು ನಮ್ಮನ್ನು ಒಂದು ಅನಾಥ ಮಗು ಥರ ಬಿಟ್ಬಿಡುತ್ತೆ. ನಾವೇನು ಕೇಳಿದ್ರೂ ಕೊಡಲ್ಲ, ಎಷ್ಟೇ ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡ್ರೂ ಕೊಡಲ್ಲ. ಇಮೋಷನ್ಸ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ನಾನು ಒಂದು ಸಣ್ಣ ನನ್ನ ಎಕ್ಸಾಂಪಲ್ನೇ ಕೊಡ್ತೀನಿ. ಒಂದು ಸಲ ನನ್ನ ಬೈಕಲ್ಲಿ, ನನ್ನ ಆ್ಯಕ್ಟಿವಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು. ನನ್ನ ಮನೆಯಲ್ಲಿ 3 ಜನ ಇದ್ದಾರೆ, ನನ್ನ ಗಂಡ ಮತ್ತು 2 ಮಕ್ಕಳು ಇದ್ದಾರೆ. 3 ಜನಕ್ಕೆ ಹೇಳಿದೆ, ಪೆಟ್ರೋಲು ಫುಲ್ಲಾಗಿ ಖಾಲಿಯಾಗಿದೆ, ಯಾರಾದರೂ ಒಬ್ಬರು ಹೋಗಿ ಪೆಟ್ರೋಲ್ ತೊಗೊಂಡು ಬಂದುಬಿಡಿ. ಪೆಟ್ರೋಲ್ ಬಂಕ್ವರೆಗೂ ನಮ್ಮ ರೋಡ್ ಲಾಸ್ಟಲ್ಲೇ ಇದೆ ಪೆಟ್ರೋಲ್ ಬಂಕ್, ಅಲ್ಲಿವರೆಗೂ ಕೂಡ ಹೋಗುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು ನನಗೆ. ಸೊ ನಾನೇನು ಮಾಡಿದೆ, ಅದು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಸೊ ನೀವು ಪೆಟ್ರೋಲ್ ತೊಗೊಂಡು ಬಂದುಬಿಡಿ ಅಂತ ಹೇಳಿದೆ. 3 ಜನನೂ ಇಲ್ಲ ಇರುತ್ತೆ ಪೆಟ್ರೋಲ್, ಸುಮ್ಮನೆ ಹೋಗು, ನೀನು ಸುಮ್ಮನೆ ಹೇಳ್ತೀಯ, ನಿನಗೊಂದು ಚೂರು ಕಡಿಮೆ ಆಗಿಬಿಟ್ರೇ ಭಯ ನಿನಗೆ, ಏನಿಲ್ಲ ಪೆಟ್ರೋಲ್ ಬಂಕ್ವರೆಗೂ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಹೋಗಲ್ಲ, ನನಗೆ ಗೊತ್ತು, ನಾನು ನೋಡಿದ್ದೀನಿ, ಅದರಲ್ಲಿ ಒಂದು ಚೂರೂ ಇಲ್ಲ, ರೋಡ್ ಲಾಸ್ಟ್ವರೆಗೂ ಬರಲ್ಲ, ನಿಂತೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. 3 ಜನ ಕೇಳಿಲ್ಲ. ಇಲ್ಲ ಹೋಗುತ್ತೆ, ನೀನು ಸುಮ್ಮನೆ ಹೆದರ್ತೀಯ, ರೋಡ್ ಲಾಸ್ಟ್ವರೆಗೂ ಹೋಗುತ್ತೆ, ನೀನು ಹೋಗು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇರು ಅಂತ ಹೇಳಿದ್ರು. ಸರಿ, ಇವ್ರು ನನ್ನ ಮಾತು ಕೇಳಲ್ಲ, ನಾನು ಆರ್ಗ್ಯೂ ಮಾಡಿ ನನ್ನ ಮನಸ್ಸನ್ನು ನಾನು ಹಾಳು ಮಾಡ್ಕೊಳ್ಳಲ್ಲ ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ಪಕ್ಕದ ಮನೆಯಿಂದ 3ನೇ ಮನೆವರೆಗೂ ಹೋಗಿ ನಿಂತೋಯ್ತು ಗಾಡಿ. ಫೋನ್ ಮಾಡಿದೆ, ಬನ್ನಿ ಇವಾಗಾದರೂ ಯಾರಾದರೂ ಒಬ್ಬರು ಬಂದು ಹೋಗಿ ಪೆಟ್ರೋಲ್ ತಗೊಂಡು ಬನ್ನಿ ಅಂತ ಹೇಳಿದೆ. ಓ ಹೌದಾ, ನಿಂತೋಯ್ತಾ, ಇಮಿಡಿಯೇಟಾಗಿ ಬರ್ತಾಯಿದ್ದೀನಿ ಅಂದರು. ಆಗ ನನಗೆ ಎಷ್ಟು ಕೋಪ ಬರಬೇಡ, ಮನೇಲಿ ಅಷ್ಟೊತ್ತು ಹೇಳಿದ್ದೀನಿ ನಿಂತೋಗುತ್ತೆ ಅಂತ. 3 ಜನರಲ್ಲಿ ಒಬ್ಬರಾದರೂ ಕೇಳಿದ್ರಾ? ಇಲ್ಲ. ಇವಾಗ ನೋಡು ರೋಡಲ್ಲಿ ಬಂದು ನಿಂತಿದ್ದೀನಿ ನಾನು ಅಂತ ಕೋಪ ಬರುತ್ತೆ ತಾನೆ. ಆದರೆ ನಾನೇನು ಮಾಡಿದೆ, ಕೋಪ ಮಾಡ್ಕೊಂಡಿಲ್ಲ. ಯಾಕೆಂದರೆ ಅದು ನನ್ನ ಗಂಡಾಗಲಿ ನನ್ನ ಮಕ್ಕಳಾಗಲಿ ಯಾರೇ ಆಗಲಿ ಅವರ ಮೇಲೆ ನಾನು ಕೋಪ ಮಾಡಿಕೊಂಡು ಅವ್ರಿಗೆ ಹೇಳಿದ್ರು ಅವರು ಕೇಳಿಸ್ಕೊಳ್ಳಲ್ಲ. ನನಗೆ ಗೊತ್ತು, ಅವ್ರ ಮೆಂಟಾಲಿಟಿ ಗೊತ್ತಲ್ವಾ. ನಾನು ಹೇಳಿದ್ರು ಅವರು ಏನಿಲ್ಲ ಅದು ಹೋಗುತ್ತೆ ಅಂದ್ಕೊಂಡೆ, ಅಲ್ಲಿವರೆಗೂ ನನಗೇನು ಗೊತ್ತು ಅಷ್ಟೊಂದು ಕಡಿಮೆ ಇದೆ ಅಂತ, ನೀನು ಹೇಳಿರಬೇಕಾಗಿತ್ತು ಮೊದಲೇ ಇಷ್ಟೊಂದು ಕಡಿಮೆ ಇದೆ ಅಂತ ಆರ್ಗ್ಯೂ ಮಾಡ್ತಾರೆ. ಅದು ಎಂಡೇ ಆಗಲ್ಲ ಆರ್ಗ್ಯುಮೆಂಟು, ಗೊತ್ತು. ಹಾಗಾಗಿ
ನನಗೆ ಕೋಪ ಬಂತು, ಆದರೆ ನಾನು ಅದನ್ನು ಕೇರ್ ಮಾಡಿಲ್ಲ. ಬೇಡ, ನಾನು ಕೋಪ ಮಾಡಿಕೊಂಡ್ರು ಏನು ಪ್ರಯೋಜನ ಇಲ್ಲ, ನಾನು ಹೇಳಿದ್ರು ಮತ್ತೆ ನನ್ನ ಮೇಲೆ ಹೇಳ್ತಾರೆ, ಅದ್ರ ಬದಲು ಸುಮ್ಮನೆ ಇದ್ಬಿಡೋಣ ಅಂತ ಸುಮ್ಮನಾಗ್ಬಿಟ್ಟೆ. ಇವಾಗ ನಾನೇನು ಮಾಡಿದೆ, ಸರಿ ಇದನ್ನು ನಾನು ಕೂಲಾಗಿ ಕಾಮಾಗಿ ಹೇಗಪ್ಪ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡಿದೆ. ಮನೆಯಿಂದ ಅವರು ನನ್ನ ಹತ್ರ ಬರೋಷ್ಟರಲ್ಲಿ ಯೋಚನೆ ಮಾಡಿಕೊಂಡು ಆಮೇಲೆ ಅವ್ರಿಗೆ ಹೇಳಿದೆ, ಇನ್ನು ಮೇಲೆ ಈ ರೆಡ್ ಹತ್ರ ಬಂದಿದ್ದ ತಕ್ಷಣವೇ ನಾನು ಹೇಳ್ತೀನಿ, ಯಾರಾದರೂ ಒಬ್ಬರು ನನಗೆ ಪೆಟ್ರೋಲ್ ಹಾಕಿಸ್ಕೊಂಡು ಬಂದು ಇಟ್ಬಿಡಿ ಅಂತ ಹೇಳಿಬಿಟ್ಟೆ. ಆವಾಗಿಂದ ಮಕ್ಕಳು ನೋಡ್ತಾರೆ, ಯಾವಾಗಾದ್ರು ಕಡಿಮೆ ಇದ್ದಾಗ ಅವರೇ ನೋಡಿ ಹಾಕಿಸ್ಕೊಂಡು ಬಂದುಬಿಡ್ತಾರೆ. ಅಲ್ಲಿಂದ ಆ ಥರ ಪ್ರಾಬ್ಲಮ್ ನನಗೆ ಬರಲೇ ಇಲ್ಲ. ಇದು ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿದೆ ಅಷ್ಟೇ ನಾನು ನಿಮಗೆ. ನಾವು ಕೋಪ ಮಾಡಿಕೊಂಡ್ರೆ ಆ ಸಿಚುವೇಶನ್ ಸರಿ ಹೋಗುತ್ತಾ ಯೋಚನೆ ಮಾಡಿ. ಸರಿ ಹೋಗುತ್ತಾ? ಸರಿ ಹೋದ್ರೂ ಈ ಕೋಪ ಅನ್ನೋದೇ ಒಂದು ನೆಗೆಟಿವ್ ಎಮೋಷನ್ ತಾನೇ. ಅದನ್ನು ನಾವು ಹೊರಗೆ ಹಾಕಿದ್ರೆ ಯೂನಿವರ್ಸ್ ಮೆಚ್ಚುತ್ತಾ ನಮ್ಮನ್ನು? ಇಲ್ಲ. ಅದ್ರ ಬದಲು ಕೋಪದ ಜಾಗದಲ್ಲಿ ನಮ್ಮ ಬುದ್ಧಿವಂತಿಕೆಯನ್ನು ನಾವು ಯೂಸ್ ಮಾಡಿಕೊಂಡು ಆ ಸಿಚುವೇಶನ್ನ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಯೋಚನೆ ಮಾಡಿ. ಕೋಪದ ಕೈಗೆ ಬುದ್ಧಿ ಕೊಡೋ ಬದಲು ಯೋಚನೆ ಕೈಗೆ ಬುದ್ಧಿ ಕೊಡಿ. ಆ ಯೋಚನೆ ನಿಮ್ಮನ್ನು ಒಂದು ಜಾಣತನ ಹೊರಗೆ ಹಾಕುತ್ತೆ. ಆಗ ಯೂನಿವರ್ಸ್ ಮೆಚ್ಚುತ್ತೆ ನಿಮ್ಮನ್ನು. ಆದರೆ ಕೆಲವ್ರಿಗೆ ಈ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ. ಅವ್ರಿಗೆ ನಾನು ಹೇಳೋದು, ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರತಿನಿತ್ಯ ತಾಯಿ ಹೃದಯದಲ್ಲೇ ಇರಿ ನೀವು. ಆ ಒಂದು ಮೆಂಟ್ಯಾಲಿಟಿ. ತಾಯಿ ಅಂದರೆ ಹೇಗಿರ್ತಾಳೆ ಯೂಶಲಿ ಮಕ್ಕಳ ಜೊತೆ? ಮಕ್ಕಳು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತಾಳೆ, ಹೀಗಲ್ಲ ಹೀಗೆ ಅಂತ ಹೇಳ್ತಾಳೆ, ಟೈಮಿಗೆ ಕರೆಕ್ಟಾಗಿ ಊಟ ಕೊಡ್ತಾಳೆ, ನಮಗೇನು ಬೇಕೋ ಎಲ್ಲವನ್ನು ಹೇಳದೆ ಕೇಳದೆ ಮಾಡೋಳೆ ತಾಯಿ. ನಮಗೆ ಎಷ್ಟು ಪ್ರೀತಿ ಬೇಕೋ ಅಷ್ಟು ಪ್ರೀತಿನ ತೋರಿಸೋಳೆ ತಾಯಿ. ಎಷ್ಟು ಕರುಣೆ ಬೇಕೋ ಅಷ್ಟು ತಾಯಿ ಹತ್ರ ಸಿಗುತ್ತೆ. ನಮಗೇನು ಬೇಕೋ ಎಲ್ಲವೂ ನಮ್ಮ ತಾಯಿ ಹತ್ರ ಸಿಗುತ್ತೆ ತಾನೆ. ಅದಕ್ಕೆ ಅಲ್ವಾ ನಾವು ಕೂಡ ಅಮ್ಮನ ಹತ್ರ ಅಷ್ಟು ಕಂಫರ್ಟಬಲ್ ಆಗಿರ್ತೀವಿ ಎಲ್ಲರೂ. ಆ ಒಂದು ತಾಯಿ ಹೃದಯ ಪ್ರತಿ ಒಬ್ಬ ಮನುಷ್ಯನಲ್ಲೂ ಇರಬೇಕು. ಆಗ ಈ ನೆಗೆಟಿವ್ ಇಮೋಷನ್ಸ್ ಜಾಸ್ತಿ ಬರೋದೇ ಇಲ್ಲ. ಈ ರೀತಿ ನಿಧಾನವಾಗಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಏಕ್ದಮ್ ಈಗಿಂದೀಗಲೇ ನಮ್ಮ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿಧಾನಕ್ಕೆ ಆ ಸಿಚುವೇಶನ್ಗೆ ತಕ್ಕಂಗೆ ನಾವು ಕೂಲಾಗಿ ಕಾಮಾಗಿ ಹ್ಯಾಂಡಲ್ ಮಾಡ್ಕೊಳ್ತಾ ಹೋಗೋಕ್ಕೆ ಟ್ರೈ ಮಾಡ್ತಾ ಇರಬೇಕು. ಕೆಲವೊಮ್ಮೆ ದೊಡ್ಡ ದೊಡ್ಡ ಸನ್ನಿವೇಶಗಳಾಗ್ಬಿಡುತ್ತೆ, ನಮ್ಮ ಕೈ ಮೀರಿ ಕೋಪ ಬಂದ್ಬಿಡುತ್ತೆ ಆಚೆಗೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಆವಾಗ ನಿಮಗೆ ನೀವೇ ಹೇಳ್ಕೊಳ್ಳಿ, ಓಕೆ ಇದೊಂದು ಸಲ ಕೋಪನ ನಾನು ತೋರಿಸ್ಬಿಟ್ಟೆ, ಇನ್ಮೇಲೆ ಈ ಕೋಪಕ್ಕೆ ನನ್ನಲ್ಲಿ ಜಾಗ ಇಲ್ಲ, ಈ ಕೋಪದ ಜೊತೆ ನಾನು ಟೂ ಬಿಡ್ತಾ ಇದ್ದೀನಿ, ಅದು ನನಗೆ ಬೇಡ, ಆ ಥರ ಅಂದ್ಕೊಂಬಿಡಿ. ಯಾವಾಗ ನಮ್ಮಲ್ಲಿ ತಾಯಿ ಹೃದಯ ಅನ್ನೋದು ಇದ್ದು ಎಲ್ಲರನ್ನೂ ಆ ತಾಯಿ ಹೃದಯದ ಮನಸ್ತತ್ವದಿಂದ ನೋಡ್ತೀವೋ ಆಗ ಯಾರಲ್ಲೂ ನಾವು ತಪ್ಪು ನೋಡಲ್ಲ. ಮಕ್ಕಳು ಹೇಗೆ ತಪ್ಪು ಮಾಡಿದಾಗ ನಾವು ಅವ್ರನ್ನ ಕ್ಷಮಿಸ್ಬಿಟ್ಟು ಆ ಮೊಮೆಂಟಲ್ಲಿ ಹೀಗೆ ಮಾಡಬೇಡ ಅಂತ ಹೇಳಿಬಿಟ್ಟು ನಾವು ನಮ್ಮ ಕೆಲಸ ನೋಡ್ಕೊಳ್ತೀವೋ, ಅದೇ ರೀತಿ ಯಾರಾದರೂ ನಮ್ಮನ್ನು ಕೆಣಕಕ್ಕೆ ಬಂದಾಗ್ಲೂ ಇಲ್ಲ ನಾನೇನು ಮಾಡಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಕಡೆಯಿಂದ ಏನಿದೆಯೋ ಹೇಳೋಕ್ಕೆ ಹೇಳಿಬಿಟ್ಟು ಅಲ್ಲಿಂದ ಹೋಗ್ಬಿಡಿ. ಅವರೊಂದು ಮಾತು ಅಂತಾರ, ಕ್ಷಮಿಸ್ಬಿಡಿ, ಏನೂ ಆಗಲ್ಲ. ತಾಯಿ ಹೃದಯ ಅಂದರೆ ಅದೇ ಅಲ್ವಾ, ಕ್ಷಮಾಗುಣ ಅಲ್ವಾ. ಈಗ ನಾವು ಹೇಗೆ ನಮ್ಮ ಮಕ್ಕಳು ತಪ್ಪು ಮಾಡ್ತಿದ್ರೆ ನಾವು ಅವ್ರಿಗೆ ಹೇಳ್ತೀವಿ ತಾನೇ, ಹೋಮ್ವರ್ಕ್ ಮಾಡಬೇಕು ಅಂದರೆ ನೀನು ಇದನ್ನು ಮಾಡಿದ್ರೇ, ಈ ಕೆಲಸ ಮಾಡಿದ್ರೇ, ನಾನು ಈ ಹೋಮ್ವರ್ಕ್ ಮಾಡಿದ್ರೇ ನಾನು ನಿಮಗೆ ಚಾಕ್ಲೇಟ್ ಕೊಡ್ತೀನಿ, ಅಥವಾ ನೀನು ಇವತ್ತೇನು ಗಲಾಟೆ ಮಾಡದೇ ಇದ್ದರೆ ನಾನು ನಿನ್ನನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ಈ ರೀತಿ ಹೇಳ್ತಿರ್ತೀವೋ ಎಕ್ಸಾಕ್ಟ್ಲಿ ಅದೇ ಯೂನಿವರ್ಸ್ ನಮಗೆ ಮಾಡ್ತಾಯಿದೆ. ನೀನು ಕೋಪ ತೋರಿಸ್ಕೊಳ್ದೆ, ದ್ವೇಷ ತೋರಿಸ್ಕೊಳ್ದೆ, ನೆಗೆಟಿವ್ ಎಮೋಷನ್ಸ್ನ ಹೊರಗೆ ಹಾಕ್ತಾ ಇದ್ದರೆ ನೀನು ಕೇಳಿದ್ದು ನಾನೇನೋ ಕೊಡ್ತೀನಿ, ಯಾಕೆಂದರೆ ನಾನು ನಿನ್ನ ತಾಯಿ, ನೀನು ನನ್ನ ಮಗು ಅಂತ ಹೇಳ್ತಾ ಇದೆ. ಇದನ್ನೇ ನಾನು ಆವಾಗಿಂದ ಹೇಳೋಕ್ಕೆ ಟ್ರೈ ಮಾಡ್ತಾ ಇರೋದು. ಯೂನಿವರ್ಸ್ ನಮ್ಮನ್ನು ಪ್ರತಿನಿತ್ಯ ಗಮನಿಸ್ತಾ ಇರುತ್ತೆ. ನಾವು ಮಾಡೋ ಪ್ರತಿಯೊಂದು ಆ್ಯಕ್ಷನಲ್ಲೂ ಯೂನಿವರ್ಸ್ ಇರುತ್ತೆ, ನೋಡ್ತಾನೆ ಇರುತ್ತೆ. ನಮ್ಮ ನೆರಳಿನ ಥರ ನಮ್ಮನ್ನು ಅಂಟ್ಕೊಂಡಿರುತ್ತೆ. ಯೂನಿವರ್ಸ್ ನೋಡಲ್ಲ, ನಾನೆಲ್ಲೋ ರೂಮಲ್ಲಿದ್ದೀನಿ ಅಂತ ಅಂದ್ಕೋಬೇಡಿ. ಪ್ರತಿನಿತ್ಯ ಅದರ ಕಣ್ಣು ನಮ್ಮ ಮೇಲಿರುತ್ತೆ. ಸೊ ನಾವು ಎಷ್ಟು ಕರುಣೆಯಿಂದ, ಎಷ್ಟು ತಾಳ್ಮೆಯಿಂದ, ಎಷ್ಟು ಪ್ರೀತಿಯಿಂದ ಎಲ್ಲರ ಜೊತೆ ನಡ್ಕೋತೀವೋ ಯೂನಿವರ್ಸ್ ಕೂಡ ನಮಗಷ್ಟೇ ಪ್ರೀತಿ ಕೊಡುತ್ತೆ. ನಮಗೇನು ಬೇಕೋ ನಾವು ಕೇಳೋಕ್ಕೆ ಮುಂಚೆನೇ ಅದು ನಮಗೆ ಕೊಟ್ಬಿಟ್ಟಿರುತ್ತೆ. ತಾಯಿ ಅದೇ ಅಲ್ವಾ ತಾಯಿ. ನಾವು ಕೇಳೋಕ್ಕೆ ಮುಂಚೆ ನಮ್ಗೆ ಊಟ ಕೊಡ್ತಾಳೆ, ನಾವು ಕೇಳೋಕ್ಕೆ ಮುಂಚೆ ನಮಗೆ ಎಲ್ಲವನ್ನೂ ಮಾಡಿಕೊಡ್ತಾಳೆ. ನಮಗೆ ಮನೆಯಲ್ಲಿ ಇದು ಬೇಕು ಬೇಕು ಅಂತ ಪ್ರತಿಯೊಂದು ಕೇಳಿ ತಗೊಳ್ಳೋ ಅವಶ್ಯಕತೆಯೇ ಇರಲ್ಲ ಅಲ್ವಾ ತಾಯಿ ಹತ್ರ. ಎಕ್ಸಾಕ್ಟ್ಲಿ ಅದೇ ಯೂನಿವರ್ಸ್ ಕೂಡ ನಮಗೆ ಮಾಡುತ್ತೆ.
ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಎಮೋಷನ್ಸ್ ಕಡೆ ಗಮನ ಕೊಡಿ, ಅದನ್ನು ನಿಮ್ಮ ಬ್ರೈನ್ನ ಗೇಟಿಂದ ಹೊರಗೆ ಹಾಕ್ಬಿಡಿ. ಯಾವ ಎಮೋಷನ್ನು ಒಳಗಡೆ ಬಿಟ್ಕೋಬೇಡಿ. ನೆಗೆಟಿವ್ ಎಮೋಷನ್ಸ್ನ, ಬರೀ ಪಾಸಿಟಿವ್ ಎಮೋಷನ್ಸ್ನ ಒಳಗಿಟ್ಕೊಳ್ಳಿ, ಆಯಿತಾ? ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ಬಿಟ್ಟು ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.